ಫೋನು ಅಮ್ಮ. ಆ, ಪ್ರೇಮ ನನ್ನ ಫೋನ್ ಹೇ ಇಲ್ಲೇ ಇದೆಯಲ್ಲ ತಗೋ. ಅದು ಫುಡ್ ಆರ್ಡರ್ ಮಾಡಿದ್ನಲ್ಲ, ಇಲ್ಲ ಅಲ್ಲಿ ನೋಡಿದ್ರೆ ಇಲ್ಲೇ ಬಿಟ್ಟಿದ್ದೆ. ಥ್ಯಾಂಕ್ಸ್ ಪ್ರೇಮ. ನಿಧಾನ, ನೋವು ಜಾಸ್ತಿ ಇದೆಯಾ? ಬಾ, ನಿಧಾನ ಕೂತ್ಕೊ. ಪ್ರೇಮ, ಒಬ್ಳೆ ಬಂದಿಯಾ? ಮನೆಯವ್ರು ಯಾರು ಕಾಣ್ತಾನೆ ಇಲ್ಲ. ನಾನು ಒಬ್ಳೆ ಬಂದೆ. ಒಬ್ಳೆ ಬಂದಿಯಾ? ಹೇಗ್ ಬಂದೆ? ಹೇಗೆ ಅಂದ್ರೆ ಆಟೋದಲ್ಲಿ. ಯಾಕೆ, ಯಾರಿಗಾದ್ರೂ ಹೇಳ್ಬೇಕಾಗಿತ್ತಾ? ಯಾರಿಗಾದ್ರೂ ಹೇಳ್ಬೇಕಿತ್ತ ಅಂತ ಹೇಳ್ತೀಯಲ್ಲ, ಇರು ಅತ್ತೆ ಕಾಲ್ ಮಾಡಿ ಈಗಲೇ ಹೇಳ್ತೀನಿ. ಹೇ ಅಯ್ಯೋ, ಅತ್ತೆಗೆಲ್ಲ ಯಾಕೆ? ಸುಮ್ಮನೆ ಅವರು ಟೆನ್ಷನ್ ಮಾಡ್ಕೋತಾರೆ. ನಿಮ್ಮತ್ತೆಗಲ್ಲ, ನಮ್ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದು. ಇರು. ಅಯ್ಯೋ, ನಾನು ನಮ್ಮತ್ತೆ ಅಂತ ಅನ್ಕೊಂಡೆ. ಅಲ್ಲ ಅಲ್ಲ ಪ್ರೇಮ, ನಿಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ. ನೀನು ಇಲ್ದಿರೋದು ನೋಡಿ ಅವ್ರು ಗಾಬರಿ ಆಗಿರ್ತಾರೆ ಅಲ್ವಾ? ಅಯ್ಯೋ ಬೇಡ ಬೇಡ ಬೇಡ, ಅದು ನೀನು ಹೇಳ್ದಂಗೆ ಅವರೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ನಾನು ಮನೆಗೆ ಹೋದ್ಮೇಲೆ ಎಲ್ಲ ಅರ್ಥ ಮಾಡಿಸಿ ಸರಿಯಾಗಿ ಹೇಳ್ತೀನಿ. ಸುಮ್ಮನೆ ಅವರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಲ್ವಾ? ಹಾಗಲ್ಲ ಪ್ರೇಮ, ನಿನ್ ಪೇಯ್ನ್ ಅಂತ ತುಂಬಾ ನರಳ್ತಾ ಇದೆಯಲ್ವಾ, ಅವ್ರಿದ್ರೆ ನಿಂಗೆ ಸಮಾಧಾನ ಆಗುತ್ತೆ ಅಂತ. ನೀನು ಇದ್ದಷ್ಟು ಸಮಾಧಾನ ಆಗಲ್ವೇನೋ. ಹಾ, ಹಾಗಂತ 24 hours ನಿನ್ ಮುಂದೆನೆ ಕೂತ್ಕೊಳ್ಳ? ನಾನು ಬೇರೆ ಪೇಷಂಟ್ಸ್ನ ನೋಡ್ಬೇಕಲ್ವಾ? ಹಾಗಾದ್ರೆ ನನ್ನಿಂದ ನಿನ್ ಕೆಲ್ಸಕ್ಕೆ ತೊಂದರೆ ಆಗ್ತಿದ್ಯಾ? ತೊಂದರೆ ಅಂತ ಅಲ್ಲ ಪ್ರೇಮ, ಆದ್ರೆ ಸರಿ, ನಾನು ಊರಿಗೆ ಹೋಗ್ಲಾ? ಹೇಗೆ ಹೋಗ್ತೀಯಾ? ಹೇಗ್ ಬಂದೋ ಹಾಗೆ. ನಾನು ಆಟೋದಲ್ಲೆಲ್ಲ ಬೇಡ, ಮಾವಂಗೆ ಹೇಳ? ಬೇಡ, ಆಟೋದಲ್ಲೇ ಹೋಗ್ತೀನಿ. ಈಗಲೇ ಹೋಗ್ತೀಯಾ? ಅದು ನೋವಿದೆ ಅಂತ ಇಂಜೆಕ್ಷನ್ ಮಾಡಿದ್ರಲ್ವಾ, ಸ್ವಲ್ಪ ಯಾಕೋ ತಲೆ ತಿರುಗ್ದಾಗ ಆಗ್ತಿದೆ ರಾಮ್. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ. ಹೌದಾ, ಸರಿ, ನಿನಗೆ ಆರಾಮಾಗೋ ತನಕ ಇದ್ದು ಆಮೇಲೆ ಇಲ್ಲಿಂದ ಹೊರಡು, ಆಯ್ತಾ? ರಾಮ್, ಆಮೇಲೆ ಬೆಳಗ್ಗೆ ನಾನು ಸರಿಯಾಗಿ ಏನು ತಿಂದಿಲ್ಲ. ತುಂಬಾ ಹೊಟ್ಟೆ ಹಸಿತಾ ಇದೆ. ಊಟ ಮಾಡ್ಕೊಂಡು ಹೋಗ್ಲಾ? ಹೌದಾ, ಸರಿ, ನಾನು ಏನಾದರೂ ಆರ್ಡರ್ ಮಾಡ್ಲಾ? ಕೂತಿರೋ, ಬರ್ತೀನಿ. ಯಪ್ಪ, ಇದು ಹಾಕೊಂಡಿರೋದಂತೂ ತುಂಬಾ ಹಿಂಸೆ. ರಾಮ್ ಹೇಳಿದಾನೆ, ನಾನು ಎಷ್ಟೊತ್ತು ಬೇಕಾದ್ರೂ ಇಲ್ಲಿರ್ಬೋದು. ಅಯ್ಯೋ, ಖುಷಿಗೆ ತಡ್ಕೊಳಕ್ಕಾಗಲ್ಲ. ಭಾವ್ಯ, ಆದ್ರೂ ನನ್ಗೊಂದಿಸಿ ಅರ್ಥ ಆಗ್ಲಿಲ್ಲ. ಜಗತ್ ಕಿಲಾಡಿ ಆಗಿರೋ ನೀವು ಎಣ್ಣೆ ಬಾಟ್ಲಿನ ನೀರೊಳಗೆ ಯಾಕೆ ಅಡಗಿಸಿಟ್ಟಿದ್ರಿ? ಅಳೇಂದ್ರೆ ನಾನ್ ಜಗತ್ ಕಿಲಾಡಿ ಆಗಿರ್ಬೋದು, ಆದ್ರೆ ನಿಮ್ಮತ್ತೆ ಅವಳಲ್ಲ. ಅವಳಿಗೆ ವಯಸ್ಸಾಗಿದ್ರು ಇಂಟರ್ನ್ಯಾಷನಲ್ ಕಿಲಾಡಿ. ನೋಡಿ, ನೀವು ಇತ್ತೀಚೆಗೆ ಮದುವೆ ಆಗಿದ್ದೀರಾ, ಮುಂದೆಲ್ಲ ನಿಮಗೆ ಗೊತ್ತಾಗುತ್ತೆ. ಹೆಂಡತಿ ಜೊತೆಗೆ ಗಂಡ ಇರಬೇಕಾದ್ರೆ ಅವನ್ ಪೇಚಾಟ ಏನು ಅಂತ. ಅಯ್ಯೋ ಇಲ್ಲ ಕಣ್ಬಿಡಿ ಮಾವ, ಆ ಇಸಿದಾಗೆ ನನಗೆ ಈಗಾಗಲೇ ಸಾಕಷ್ಟು ಅನುಭವ ಆಗೋದೆ. ಅಂದ್ರೆ ಮನೇಲಿ ಇಲಿ ಬೀದಿಲ್ ಹುಲಿನ? ಏಯ್ ಅಳಿಯದ್ರೆ ನಮ್ದು ಕತೆ ಅದೇನೆ. ನನಗೆ ಕುಡಿಬೇಕು ಅಂತ ಅನ್ಸ್ದಾಗ ತೋಟಕ್ಕೆ ಹೋಗಿ ಬರ್ತೀನಿ ಕಣೆ, ಒಂದ್ ಎಳ್ನೀರು ಕುಡ್ಕೊಂಡು ಬರ್ತೀನಿ ಅಂತ ಇಲ್ಲಿಗೆ ಬರ್ತೀನಿ, ಶಿವ ಅಂತ ಮೈ ಬಿಸಿ ಮಾಡ್ಕೊಂಡು ಹೋಗ್ತೀನಿ. ಮಾವಯ್ಯ, ಆದ್ರೂ ನಿಮ್ಮ ಐಡಿರಿಯಾ ಭಲೆ ಪಸಂದಾಗದೆ. ಒಂದಂತೂ ದಿಟ, ಎಳ್ನೀರ್ನಾಗೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ವಾಸನೆನೂ ಬರಕ್ಕಿಲ್ಲ, ಟೇಸ್ಟ್ ಸೂಪರ್ ಆಗಿರ್ತದೆ. ಅದನ್ನೇ ಮಾಡೋದು ಇವಾಗ. ಅಯ್ಯೋ ಮಾವ, ಇದೇನ್ ಮಾಡಕೊಂತೀರಿ? ಯಾಕೆ ಎಳ್ನೀರನ್ನೆಲ್ಲ ಚೆಲ್ತಾ ಇದ್ದೀರಾ? ಅಳೇಂದ್ರೆ ಕುಡುಕರಿಗೆ ಒಂದು ರೂಲ್ಸ್ ಏನಪ್ಪ ಅಂತಂದ್ರೆ, ಅದು ಏನೇ ಆಗಿರ್ಲಿ ಭೂಮಿ ತಾಯಿಗೆ ಸ್ವಲ್ಪ ಕೊಡ್ಬೇಕಲ್ವಾ. ನಾವು ಮಾಡೋ ಪಾಪಗಳನ್ನ ತೊಳ್ಕೊಂಡು, ನಾವು ಮಾಡೋ ಗುಟ್ಟುಗಳನ್ನ ಬಚ್ಚಿಟ್ಕೊಂಡು,
ನಾವು ಕೊಡೋ ಆಟಗಳನ್ನ ಸಹಿಸ್ಕೊಂಡು ನಮ್ಮ ಹೆಂಡತಿಗೆ ಒಂಚೂರು ಗೊತ್ತಾಗದೇ ಇರೋ ಹಾಗೆ ಕಾಪಾಡ್ಕೊಳ್ಳೋ ಈ ಭೂಮಿ ತಾಯಿಗೆ ನಾವಿಷ್ಟು ಮಾಡದೇ ಇದ್ರೆ ಹೇಗೆ? ಅಲ್ಲೇ ಮಾವ, ಐ ಲವ್ ಯು. ನಾನು ಸಹಾಯ ಮಾಡ್ತೀನಿ. ಮಾವ, ಶಿವ ಶಿವ, ಚೇರ್ಸ್. ಫೋನು ನನ್ನ ಫೋನ್ ಹೇ ಇಲ್ಲೇ ಇದೆಯಲ್ಲ, ತಗೋ. ಅದು ಫುಡ್ ಆರ್ಡರ್ ಮಾಡಿದ್ನಲ್ಲ, ಇಲ್ಲ ಅಲ್ಲಿ ನೋಡಿದ್ರೆ ಇಲ್ಲೇ ಬಿಟ್ಟಿದ್ದೆ. ಥ್ಯಾಂಕ್ಸ್ ಪ್ರೇಮ. ಏನಿದು? ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಅದು ಪ್ರೇಮ, ನೀನ್ ಹೀಗೆಲ್ಲ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತು ತಾನೆ ನಿನಗೆ? ತಪ್ಪಾಯ್ತು ಅಂತ ಕೇಳಿ ಎಲ್ಲ ಒಪ್ಕೊಂಡ್ಬಿಡೆ. ರಾಮ್, ನನ್ನ ಕ್ಷಮಿಸ್ಬಿಡು. ಅದು ನಿನ್ ಬಾಯ್ಲಿ ಏನಿಂದು? ಡಾಕ್ಟರ್ ನಿಂಗೆ ಏನ್ ಹೇಳಿದ್ದಾರೆ? ಕೈನೆಲ್ಲ ಆಡಿಸ್ಬಾರ್ದು, ರೆಸ್ಟ್ ತಗೋಬೇಕು ಅಂತ ಹೇಳಿದಾರೆ ತಾನೆ? ನಾನು ಸ್ವಲ್ಪ ಮರೆಯಾದ್ರೆ ಸಾಕು, ಇದನ್ನಾಗ್ಲೇ ತೆಗ್ದುಬಿಟ್ಟಿದ್ಯಾ. ಇದು ಯಾವಾಗ್ಲೂ ಕೊರಡಲ್ಲೇ ಇರ್ಬೇಕು, ಓಕೆ? ಅಯ್ಯೋ ದೇವ್ರೆ, ರಾಮ್ ಇದನ್ನ ಹೀಗ್ ಅನ್ಕೊಂಡ, ನಾನ್ ಸಿಕ್ಕಾಕೊಂಡೆ ಅಂತ ಅನ್ಕೊಂಡ್ಬಿಟ್ನಲ್ಲಪ್ಪ. ಅದಲ್ಲ ರಾಮ್, ಅದು ಏನಾಯ್ತು? ಪ್ರೇಮ, ಕೈನ ಹೀಗೆ ಇಟ್ಕೋಬೇಕು. ಏನ್ ಈ ಪಟ್ಟಿ ನಿಂಗೆ ಭಾರ ಆಗ್ತಿದ್ಯಾ? ಅಲ್ಲ. ನೋವಾಗುತ್ತೆ. ಸರ್ ಊಟ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಸರ್. ಥ್ಯಾಂಕ್ಸ್. ಬಾ ಊಟ ಮಾಡುವಂತೆ, ಕೂತ್ಕೋ. ನಿಧಾನ. ಪ್ರೇಮ, ಏನಾಯ್ತು? ಅದು ಎಡ್ಗೈಯಿಂದ ಸರಿಯಾಗಿ ತಿನ್ನೋದಕ್ ಆಗ್ತಿಲ್ಲ. ಸರಿ ಕೊಡು, ನಾನೇ ತಿನ್ನಿಸ್ತೇನೆ. ಕೈ ತುತ್ತು ತಿನ್ಸ್ತಾನೆ ಅಂದ್ರೆ ಸ್ಪೂನ್ ತುತ್ತು ತಿನ್ಸ್ತಾ ಇದ್ದಾನೆ. ನಂಗೆ ಸ್ಪೂನ್ ತುತ್ತು ಬೇಡ. ಪ್ರೇಮ, ಯಾಕೆ ಒದ್ದಾಡ್ತಿದ್ಯಾ? ಊಟ ಚೆನ್ನಾಗಿಲ್ವಾ? ಇಲ್ಲ, ಅದೇನೋ ಸ್ಪೂನಲ್ಲಿ ತಿನ್ನೋದಕ್ ಚೆನ್ನಾಗ್ ಅನ್ಸ್ತಾ ಇಲ್ಲ. ಮತ್ತೇನ್ ಮಾಡ್ಲಿ? ಹೇಗೋ ತಿನ್ನಿಸ್ತಿದ್ಯಾ. ಕೈ ತುತ್ತು ತಿನ್ಸಿದ್ರೆ ಚೆನ್ನಾಗಿರುತ್ತೆ. ಹೊಟ್ಟೆನೂ ತುಂಬುತ್ತೆ, ಮನ್ಸು ತುಂಬುತ್ತೆ. ಓ ಸರಿ, ತಿನ್ನಿಸ್ತೇನೆ. ಆನು ಓಹ್, ಇವ್ರದ್ದು ಯಾಕೋ ಅತಿ ಆಗ್ತಿದೆ. ರಾಮ್ ರಾಮ್, ನೀನು ಅವಳಿಗೆ ಕೈ ತುತ್ತು ಕೊಡ್ತೀಯ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌ ಹೌ ಇಸ್ ದಿಸ್ ಪಾಸಿಬಲ್ ರಾಮ್? ಮೋಸ ಮಾಡಿ ಮದ್ವೆ ಆದವಳಿಗೆನೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ. ಒಂದ್ ವೇಳೆ ನಿಜವಾಗ್ಲೂ ನನ್ ಮೇಲೆ ನಿಂಗೆ ಪ್ರೀತಿ ಬಂದ್ರೆ ಇನ್ನೆಷ್ಟು ಕಾಳಜಿ ಮಾಡ್ತೀಯ ರಾಮ್? ಆ ಅದೃಷ್ಟ ನನ್ನ ಪಾಲಿಗೆ ಯಾವಾಗ ಬರುತ್ತೋ. ಮೆರಿಯೇ ಮೆರಿ, ತುಂಬಾ ದಿನ ನಿನ್ನ ಆಟ ನಡೆಯಲ್ಲ. ಆದಷ್ಟು ಬೇಗ ನಿನ್ನ ಅದೃಷ್ಟ
ನಂದಾಗತ್ತೆ. ಶಾರದಾ, ಈ ತೋಟದ ಪರಿಸರ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಹೌದು ಅದಕ್ಕೆ ನಮ್ಮ ಮನ್ಸಿಗೆ ಬೇಜಾರಾದಾಗ ಭಾರ ಅನ್ನಿಸ್ದಾಗ ನಮ್ಮ ತೋಟದಲ್ಲಿ ಒಂದು ರೌಂಡ್ ಹಾಕಿದ್ರೆ ಅಷ್ಟೇ ಸಾಕು, ಎಲ್ಲ ಕಡಿಮೆ ಆಗುತ್ತೆ. ಅದು ನಮ್ಮ ತೋಟದಲ್ಲಿರೋ ತೆಂಗಿನಕಾಯಿ ಅಂತೂ ನಿಜವಾಗ್ಲೂ ರೋಗಕ್ಕೆ ಔಷಧಿ ಇದ್ದಾಗೆ. ಅಮ್ಮ, ಅತ್ತೆಗೆ ನಮ್ ತೋಟದಲ್ಲಿರೋ ಎಳ್ನೀರ್ ಕುಡ್ಸೋಣ. ಆದ್ರೆ ಎಳ್ನೀರ್ ಇಡ್ಸಕ್ ಯಾರು ಇಲ್ವಲ್ಲ. ಅಲ್ಲಿ ಯಾರೋ ಇದ್ದಾಗಿದೆ, ಬಾ ಹೋಗ್ ನೋಡೋಣ. ಬನ್ನಿ ಅತ್ತೆ. ಆಹಾ ಮಾವ, ಇದೊಂಥರ ಮಜವಾಗೈತೆ. ಒಂದೇ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ಎರಡು ನಿಪ್ಪಟ್ಟಿದ್ದಿದ್ರೆ ಸ್ವರ್ಗ. ಅಳೇನ್ರ ನೀವೇನೇ ಹೇಳಿ, ಈ ಕುಡುಕರಿಗೆ ಮನೆನೇ ಜೈಲು, ತೋಟನೇ ಸ್ವರ್ಗ, ಏನಂತೀರಾ? ಕರೆಕ್ಟಾಗಿ ಹೇಳಿದ್ರಿ ಮಾವ. ಅನುಭವದ ಮಾತು. ಮನೆ ಜೈಲಾದ್ರೆ ಎಂಡ್ರು ಜೈಲರು. ಆದ್ರೆ ಒಂದಂತೂ ದಿಟ ಮಾವ, ನನ್ನಿಸಿದಾಗೆ ಇದೆಲ್ಲ ಉಲ್ಟಾ ಪಲ್ಟಾ. ನೀವೇನಾರ ಅನ್ಕೊಳ್ಳಿ, ನನಗೆ ಮನೆನೇ ಸ್ವರ್ಗ. ಎಲ್ಲ ಹೊಸದಲ್ವಾ, ಅದಕ್ಕೆ ಎಲ್ಲನೂ ಸ್ವರ್ಗನೇ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನ್ ಮಾವ ಇದು? ನಿಮ್ ಮಗಳ ಮ್ಯಾಕ್ ನಿಮ್ಗೆ ನಂಬಿಕೆ ಇಲ್ವೇ? ನಿಮ್ ಮಗಳ ಬಗ್ಗೆ ನೀವೇ ಹೆಂಗೆಲ್ಲ ಮಾತಾಡಿರಾ? ಮದೇವ, ನಾನು ನನ್ನ ಮಗಳ ಬಗ್ಗೆ ಮಾತಾಡ್ಲಿಲ್ಲ, ಹೆಂಡ್ತಿರ ಸೈಕಾಲಜಿ ಬಗ್ಗೆ ಮಾತಾಡ್ತಿದ್ದೀನಿ. ಅರೆ ಕಾವ್ಯ, ನೋಡು ನಿಮ್ಮ ಅಪ್ಪನೂ ಅಳಿ ಅಂದ್ರು ಇಲ್ಲೇ ಇದಾರೆ. ಅಯ್ಯೋ ಹೌದಲ್ವಾ, ಬಾಮ ಹೋಗೋಣ. ಯಾಕಪ್ಪ ಮಾದೇವ, ರಾಣಿ ಕುಡಿದ್ಬಿಟ್ಟೆ ಹೆಂಗೆ? ಮಾವ, ರಾಕ್ಷಸಿ, ಕಾಡು ರಾಕ್ಷಸಿ. ಎಲ್ಲಿ? ಅಲ್ಲ, ನನ್ನ ಹೆಂಡ್ರು. ಎತ್ತಿಡಪ್ಪ ಬೇಗ. ಎತ್ತಡಿ ಎತ್ತಡಿ ಮಾವ.